ಪತಂಜಲಿಯ ಯೋಗ ಸೂತ್ರಗಳಲ್ಲಿ ಉಲ್ಲೇಖ ಆದ ಹಾಗೆ ಕೆಲವೊಮ್ಮೆ ಯೋಗ ಅಂದಾಗ ಕೇವಲ ಆಸನ ಅಂತ ಅಂದ್ಕೊಳ್ತೀವಿ, ಯೋಗಾಸನ ಮಾಡುವುದನ್ನೇ ಯೋಗ ಅಂತ ಅಂದ್ಕೊಳ್ತೀವಿ. ಅದು ಒಂದು ಘಟ್ಟ. ಅಷ್ಟಾಂಗ ಯೋಗಗಳನ್ನು ಹೇಳಿದಂತಹ ಪತಂಜಲಿ ಅದರಲ್ಲಿ ಬರ್ತಕ್ಕಂಥ ಯಮ ನಿಯಮ, ಮೂರನೇದಾಗಿ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ, ಇದು ಎಲ್ಲವನ್ನು ಒಳಗೊಂಡಂತಹ ಯೋಗಾಭ್ಯಾಸ ಏನಿದೆ ಅದರ ಮೂಲಕ ಅನೇಕ ಚಿಂತನೆಗಳನ್ನು, ಥಾಟ್ ಪ್ರೊಸೆಸ್ ಅನ್ನು ಕೂಡ ಮನುಷ್ಯರಲ್ಲಿ ಹುಟ್ಟುಹಾಕುತ್ತಾರೆ. ಯೋಗ ಮೂಲತವಾಗಿ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ದೈಹಿಕವಾಗಿ ಒಂದು ಆರೋಗ್ಯಕ್ಕೋಸ್ಕರ. ಆದರೆ ಆರೋಗ್ಯ ಅಂದ ತಕ್ಷಣ, ಹೆಲ್ತ್ ಅಂದ ತಕ್ಷಣ ಇಟ್ ಇಸ್ ನಾಟ್ ಜಸ್ಟ್ ಫಿಸಿಕಲ್. ಇವತ್ತು ಕೂಡ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಏನಿದೆ, ಹೆಲ್ತ್ ಅನ್ನೋ ಶಬ್ದವನ್ನು ಡಿಫೈನ್ ಮಾಡುವಾಗ ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ವೆಲ್ ಬೀಯಿಂಗ್, ಚೆನ್ನಾಗಿರ್ತಕ್ಕಂಥ ಸ್ಥಿತಿ. ಫಿಸಿಕಲ್, ಮೆಂಟಲ್, ಇಮೋಷನಲ್, ಹೀಗೆ ಕೇವಲ ದೈಹಿಕ ಮಾತ್ರವಲ್ಲ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ವರ್ತನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ, ಸ್ಪಿರಿಚುವಲ್, ಎಲ್ಲ ದೃಷ್ಟಿಯಿಂದಲೂ ಒಬ್ಬ ವ್ಯಕ್ತಿ ಚೆನ್ನಾಗಿರುವಂತಹ ಸ್ಥಿತಿ ಏನಿದೆ ಅದನ್ನ ಆರೋಗ್ಯ ಅಂತ ಕರೀತಾರೆ. ಅನೇಕ ಮಂದಿ ಫಿಸಿಕಲಿ ಫಿಟ್ ಇರ್ತಾರೆ, ಓಡಾಡಬಲ್ಲರು, ನಡೆದಾಡಬಲ್ಲರು, ದೇಹವನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆದರೆ ಮನಸ್ಸಿನ ಭಾವನೆಗಳು ಕೆಟ್ಟದಾಗಿರುತ್ತೆ. ಕೆಲವು ಕೇವಲ ದೇಹ ಮಾತ್ರ ಆರೋಗ್ಯದಲ್ಲ, ಮನಸ್ಸಿನ ಒಳಗಡೆಯ ಭಾವನೆಗಳು ಆರೋಗ್ಯಪೂರ್ಣವಾಗಿರಬೇಕು. ವಸುದೈವ ಕುಟುಂಬಕಂ ಅಂತಕ್ಕಂಥ ಥೀಮ್ ಈ ವರ್ಷ ಏನಿದೆ, ಆ ಥೀಮ್ ಅನ್ನು ನಾವು ಪ್ರಾಕ್ಟಿಕಲಿ ಆಚರಣೆಗೆ ತರುವುದು ಹೇಗೆ? ಭಾರತದ ಒಂದು ಚಿಂತನೆ ಹೇಳ್ತಾರೆ, ಜಗತ್ತನ್ನೇ ಒಂದು ಕುಟುಂಬ ಅಂತ ನಾವು ಕಾಣಬೇಕಿದ್ರೆ, ಆ ಯೋಚನೆ ನಮ್ಮಲ್ಲಿ ಇರಬೇಕಿದ್ರೆ ಅನೇಕ ಅಂಶಗಳ ಪೈಕಿ ಒಂದು ಸಣ್ಣ ಸೂತ್ರವನ್ನು ಹೇಳಿಕೊಂಡಿದ್ದಾರೆ. ಈ ಸಣ್ಣ ಸಮಯದಲ್ಲಿ ಆ ಸೂತ್ರ ನಿಮ್ಮ ಗಮನಕ್ಕೆ ತರಬೇಕು. ಮಾತೃವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಠವ ಆತ್ಮವತ್ ಸರ್ವಭೂತೇಶು. ಮೂರು ಅಂಶಗಳನ್ನು ಹೇಳ್ತಾರೆ. ಮಾತೃವತ್ ಪರದಾರೇಶು ಅಂದ್ರೆ ಪರ ಸ್ತ್ರೀಯನ್ನ ತಾಯಿಯ ರೂಪದಲ್ಲಿ ಕಾಣಬೇಕು. ಜಗತ್ತೇ ಒಂದು ಕುಟುಂಬ ಅಂತಕ್ಕಂಥ ಯೋಚನೆ ನಮ್ಮಲ್ಲಿ ಇರಬೇಕಿದ್ರೆ, ಹೇಗೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸ್ತ್ರೀಯರನ್ನು ನಾವು ಎಷ್ಟು ಗೌರವದಿಂದ ಕಾಣ್ತೀವಿ, ಜಗತ್ತಿನ ಎಲ್ಲ ಸ್ತ್ರೀ ಸಂಕುಲವನ್ನ, ಪ್ರತಿಯೊಬ್ಬರನ್ನ ಅದೇ ರೀತಿಯ ಮಾತೃತ್ವದ ಭಾವನೆಯಿಂದ ಕಾಣಬೇಕು, ತಾಯಿಯ ಭಾವನೆಯಿಂದ ಕಾಣಬೇಕು. ಪ್ರತಿಯೊಬ್ಬ ಸ್ತ್ರೀಯಲ್ಲೂ ಒಂದು ತಾಯಿಯನ್ನು ಕಾಣತಕ್ಕಂಥ ಚಿಂತನೆ ಭಾರತದೇನಿದೆ, ಮಾತೃವತ್ ಪರದಾರೇಶ್ವರ. ಈ ಚಿಂತನೆಯನ್ನ ನಾವೆಲ್ಲರೂ ಎಲ್ಲಾ ಕಡೆಯೂ ಬೆಳೆಸಿಕೊಂಡ್ರೆ, ಜಗತ್ತಿನ ಪ್ರತಿಯೊಬ್ಬರು ಬೆಳೆಸಿಕೊಂಡ್ರೆ, ಈ ಜಗತ್ತಿನಲ್ಲಿ ಯಾವುದೇ ರೀತಿಯ ಶೋಷಣೆ, ಸಮಸ್ಯೆಗಳು ಉಂಟಾಗದೆ ಪರಸ್ಪರ ಗೌರವ ಇರುತ್ತೆ. ಎರಡನೇದು ಹೇಳಿದ್ರೆ ಪರದ್ರವ್ಯೇಶು ಲೋಷ್ಠವ. ದ್ರವ್ಯ ಅಂದ್ರೆ ಸಂಪತ್ತು ಅಂತ ಇರುತ್ತೆ. ಇನ್ನೊಬ್ಬರ ಸಂಪತ್ತು, ಇನ್ನೊಬ್ಬರ ಮೊಬೈಲ್, ಹಣ, ದುಡ್ಡು, ಪರ್ಸು, ಕಾರು, ಬಂಗಲೆ, ಯಾವುದೇ ವಸ್ತುಗಳನ್ನ ಲೋಷ್ಠವ, ಮಣ್ಣಿನ ಸಮಾನವಾಗಿ ಕಾಣಬೇಕು. ನಮ್ಮ ಮನೆಯಲ್ಲಿ ಕಳ್ಳತನ ನಾವು ಮಾಡಲ್ಲ, ಯಾಕಂದ್ರೆ ಅದೆಲ್ಲವೂ ಕೂಡ ನಮ್ಮ ಮನೆಗೆ ಸಂಬಂಧಪಟ್ಟದ್ದು. ಆದ್ರೆ ಒಬ್ಬ ಕಳ್ಳ ಇನ್ನೊಂದು ಕಡೆಯಿಂದ ದೋಚಿಕೊಳ್ಳುತ್ತಾ ಹೋಗ್ತಾನೆ, ಇನ್ನೊಬ್ಬರ ಸಂಪತ್ತಿಗೆ ಕೈ ಹಾಕ್ತಾನೆ. ಪ್ರತಿಯೊಬ್ಬ ವಸ್ತುವು ಕೂಡ ಯಾರದೇ ಇರಲಿ, ಅದು ನನಗೆ ಅಗತ್ಯ ಇಲ್ಲ, ಅದು ಮಣ್ಣಿಗೆ ಸಮಾನ ಅಂತಕ್ಕಂಥ ಯೋಚನೆಯನ್ನು ಮಾಡ್ತಾ ಇದ್ರೆ, ಪರದ್ರವ್ಯೇಶು ಲೋಷ್ಠವ ಯೋಚನೆ ಮಾಡ್ತಾ ಇದ್ರೆ, ಈ ಜಗತ್ತಿನಲ್ಲಿ ಕೊಲೆ, ಕಳ್ಳತನ, ಲೂಟಿ, ದರೋಡೆ, ಭ್ರಷ್ಟಾಚಾರ ಇದೆಲ್ಲ ಆಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಇನ್ನೊಬ್ಬರ ಸಂಪತ್ತು ಇರ್ಬೋದು, ಪರದ್ರವ್ಯ, ಅದಕ್ಕೆ ನಾವು ಯಾವುದೇ ರೀತಿಯ ಅಪೇಕ್ಷೆ ಮಾಡದೇ ಇದ್ರೆ, ನಮ್ಮ ಕುಟುಂಬಗಳಲ್ಲಿ ಕಾಣ್ತಕ್ಕಂಥ ಒಂದು ಅನ್ಯೋನ್ಯತೆಯನ್ನ ಉಳಿದ ವ್ಯಕ್ತಿಗಳಲ್ಲೂ ನಾವು ಕಾಣ್ತಾ ಹೋದ್ರೆ, ಆಗ ವಸುದೈವ ಕುಟುಂಬಕದ ಕಲ್ಪನೆ ಸಾಕಾರ. ಹಾಗೆ ನೀವು ಮೂರನೇ ಅಂಶ ಹೇಳಿದ್ದು ಆತ್ಮವತ್ ಸರ್ವಭೂತೇಶ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಆತ್ಮ ಏನಿದೆ ಅದು ಪವಿತ್ರ. ಎದುರುಗಡೆ ಯಾವುದೇ ವ್ಯಕ್ತಿ ಸಿಗಲಿ, ಆತನ ಜಾತಿ, ಆತನ ಭಾಷೆ, ಆತನ ವೇಷ, ಆತನ ವೃತ್ತಿ, ಆತನ ವಿದ್ಯಾರ್ಹತೆ, ಇದು ಯಾವುದನ್ನು ಕೂಡ ನೋಡದೆ ಆ ವ್ಯಕ್ತಿ ನನ್ನ ರೀತಿಯದ್ದೇ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಮತ್ತು ನನ್ನ ವ್ಯಕ್ತಿಯಲ್ಲಿ ಇರ್ತಕ್ಕಂಥ, ನನ್ನಲ್ಲಿರ್ತಕ್ಕಂಥ ಆತ್ಮ ಬೇರೆ ಬೇರೆ ಅಲ್ಲ.
ಆತ್ಮನ ಮೋಕ್ಷಾರ್ಥಂ ಜಗತ್ ಹಿತಾಯ ಚ ವಾಕ್ಯವನ್ನ ಕೇಳಿ. ಹಾಗೆಯೇ ಪ್ರತಿ ವ್ಯಕ್ತಿಯಲ್ಲಿ ಇರತಕ್ಕಂಥ ಆತ್ಮವನ್ನು ಕೂಡ ಗೌರವಿಸ, ಪ್ರತಿ ವ್ಯಕ್ತಿಯೂ ನನ್ನ ಹಾಗೆಯೇ ಬಂಧು, ಆತನು ಸಹೋದರ, ನಾವೆಲ್ಲರೂ ಭಾರತೀಯರು, ಭಾರತಾಂಬೆಯ ಪುತ್ರರು, ಪರಸ್ಪರ ಸಹೋದರ ಸಹೋದರಿಯರು ಅಂತ ನಾವೇನು ಯೋಚನೆ ಮಾಡ್ತೀವಿ. ಆ ರೀತಿ ಯೋಚನೆ ಸಮಾಜದ ಎಲ್ಲ ವರ್ಗಗಳ ಜೊತೆಗೆ, ಎಲ್ಲ ಬಂಧುಗಳ ಜೊತೆಗೆ ನಾವು ಮಾಡಿದಾಗ ನಮ್ಮ ಚಿಂತನೆಗಳು ವಿಶಾಲ ಆಗುತ್ತೆ. ಆ ವಿಶಾಲ ಚಿಂತನೆಯನ್ನೇ ವಸುಧೈವ ಕುಟುಂಬಕ್ಕೆ ಅಂತ ಕರೀತಾರೆ. ಆಗ ಮಾತ್ರ ನಮಗೆ ನಮ್ಮ ಮನೆ ಮಾತ್ರ ಒಂದು ಕುಟುಂಬ ಅಲ್ಲ, ಜಗತ್ತೇ ಒಂದು ಕುಟುಂಬ ಅಂತ ಕರಿತೀವಿ. ಆ ಭಾವನೆ